ಟಾಕ್ಸಿಕ್ 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 ಎಲ್ಲಿ ನೋಡಿದ್ರು ಕೂಡ ಟಾಕ್ಸಿಕ್ ಹವನೆ ಜೋರಾಗಿದೆ. ಆದ್ರೆ ಟಾಕ್ಸಿಕ್ ಅಡ್ವಾನ್ಸ್ ಬುಕಿಂಗ್ ಮತ್ತು ಕಲೆಕ್ಷನ್ ನಕಲಿನ? ಚಿತ್ರತಂಡವೇ ಚಿತ್ರದ ಕಲೆಕ್ಷನ್ ಹೆಚ್ಚಾಗಿ ಕಾಣುವಂತೆ ಉದ್ದೇಶ ಪೂರ್ವಕವಾಗಿ ಸೀಟ್ ಗಳನ್ನ ಬ್ಲಾಕ್ ಮಾಡಿ ಟಿಕೆಟ್ ಬುಕ್ ಮಾಡಲಾಗಿದೆಯಾ ಎಂಬ ಪ್ರಶ್ನೆಗಳು ಎದ್ದಿದೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ಕ್ಷಣಗಣನೆ ಆರಂಭವಾಗಿದೆ. ಚಿತ್ರದ ಟ್ರೇಲರ್ ಮತ್ತು ಟೀಸರ್ ಗಳು ಈಗಾಗಲೇ ಭಾರಿ ಕುತೂಹಲವನ್ನ ಮೂಡಿಸಿದ್ದು, ಮೊದಲ ದಿನವೇ ಸಿನಿಮಾ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಇದರ ನಡುವೆ ಟಾಕ್ಸಿಕ್ ಚಿತ್ರದ ಅಡ್ವಾನ್ಸ್ ಬುಕಿಂಗ್ ಕಲೆಕ್ಷನ್ ಕುರಿತು ಹೊಸ ವಿವಾದ ಶುರುವಾಗಿದೆ. ಸಿನಿಮಾ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಗಳಿಸಿದೆ ಎಂಬ ವರದಿಗಳ ಬೆನ್ನಲ್ಲೇ ತೆಲುಗಿನ ಯೂಟ್ಯೂಬರ್ ಒಬ್ಬರು ಈ ಕಲೆಕ್ಷನ್ ಲೆಕ್ಕಾಚಾರಗಳೇ ನಕಲಿ ಅಂತ ಆರೋಪಿಸಿ ವಿಡಿಯೋ ಬಿಡುಗಡೆಯನ್ನ ಮಾಡಿದ್ದಾರೆ. ಹೌದು, ಯೂಟ್ಯೂಬರ್ ಮಾಡಿರುವ ಆರೋಪದ ಪ್ರಕಾರ ಚಿತ್ರದ ಕಲೆಕ್ಷನ್ ಹೆಚ್ಚಾಗಿ ಕಾಣುವಂತೆ ಉದ್ದೇಶ ಪೂರ್ವಕವಾಗಿಯೇ ಸೀಟ್ ಗಳನ್ನ ಬ್ಲಾಕ್ ಮಾಡಿ ಟಿಕೆಟ್ ಬುಕ್ ಮಾಡಲಾಗಿದೆ. ಅಂದ್ರೆ ನಿಜವಾದ ಪ್ರೇಕ್ಷಕರ ಬುಕಿಂಗ್ ಗಿಂತ ಹೆಚ್ಚಿನ ಮೊತ್ತದ ಕಲೆಕ್ಷನ್ ತೋರಿಸಲಾಗ್ತಿದೆ ಎಂಬುದು ಅವರ ಆರೋಪ. ಅವರ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಟಾಕ್ಸಿಕ್ ಚಿತ್ರದ ಅಡ್ವಾನ್ಸ್ ಬುಕಿಂಗ್ ನಿಂದ ಸುಮಾರು 27.55 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದರಲ್ಲಿ ನಿಜವಾದ ಬುಕಿಂಗ್ ಕೇವಲ 18.99 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಉಳಿದ ಸುಮಾರು 8.56 ಕೋಟಿ ರೂಪಾಯಿ ಮೌಲ್ಯದ ಟಿಕೆಟ್ ಗಳನ್ನ ಉದ್ದೇಶ ಪೂರ್ವಕವಾಗಿ ಬ್ಲಾಕ್ ಮಾಡಲಾಗಿದೆ ಅಂತ ಈ ಒಬ್ರು ಯೂಟ್ಯೂಬರ್ ಆರೋಪವನ್ನ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ, 18.99 ಕೋಟಿ ರೂಪಾಯಿ ಬುಕಿಂಗ್ ನಲ್ಲೂ ಸುಮಾರು 8 ಕೋಟಿ ರೂಪಾಯಿ ಕಾರ್ಪೊರೇಟ್ ಬುಕಿಂಗ್ ಇರಬಹುದು ಅಂತ ಹೇಳಿದ್ದಾರೆ. ಹೀಗಾಗಿ ಸಾಮಾನ್ಯ ಪ್ರೇಕ್ಷಕರಿಂದ ಬಂದಂತ ನಿಜವಾದ ಕಲೆಕ್ಷನ್ ಸುಮಾರು 11 ಕೋಟಿ ರೂಪಾಯಿ ಮಾತ್ರ ಇರಬಹುದು ಎಂಬುದು ಅವರ ವಾದವಾಗಿದೆ. ಈ ಮೂಲಕ ಟಾಕ್ಸಿಕ್ ಚಿತ್ರದ ಕಲೆಕ್ಷನ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಕೆಯ ಹವಾ ಸೃಷ್ಟಿಸಲಾಗ್ತಿದೆ ಅಂತ ಯೂಟ್ಯೂಬರ್ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಈ ಆರೋಪಗಳು ಸದ್ಯಕ್ಕೆ ಯೂಟ್ಯೂಬರ್ ಮಾಡಿರುವ ಹೇಳಿಕೆಗಳಾಗಿದ್ದು, ಚಿತ್ರತಂಡದಿಂದ ಈ ಆರೋಪಗಳಿಗೆ ಅಧಿಕೃತ ಸ್ಪಷ್ಟನೆ ಬಂದಿದೆ ಎಂಬುದು ಪ್ರಮುಖವಾಗಿದೆ. ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರಕ್ಕೆ ಈಗಾಗಲೇ ಭಾರಿ ನಿರೀಕ್ಷೆ ಕೂಡ ಇದೆ. ಹೇಗಿರುವಾಗ ಅಡ್ವಾನ್ಸ್ ಬುಕಿಂಗ್ ಮತ್ತು ಕಲೆಕ್ಷನ್ ಲೆಕ್ಕಾಚಾರದ ಕುರಿತು ಕೇಳಿ ಬಂದಿರುವ ಈ ಆರೋಪಗಳು ಇದೀಗ ಅಭಿಮಾನಿಗಳು ಹಾಗೂ ಚಿತ್ರರಂಗದ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಟಾಕ್ಸಿಕ್ ಚಿತ್ರದ ನಿಜವಾದ ಕಲೆಕ್ಷನ್ ಎಷ್ಟು, ಅಡ್ವಾನ್ಸ್ ಬುಕಿಂಗ್ ನಲ್ಲಿ ನಿಜಕ್ಕೂ ಸೀಟ್ ಬ್ಲಾಕಿಂಗ್ ನಡೆದಿದೆ ಎಂಬುದಕ್ಕೆ ಅಧಿಕೃತ ಲೆಕ್ಕಾಚಾರ ಅಥವಾ ಚಿತ್ರತಂಡದ ಸ್ಪಷ್ಟನೆ ಬಂದ ಬಳಿಕವೇ ನಿಖರ ಚಿತ್ರಣ ಸಿಗಲಿದೆ. ಹಾಗಾದ್ರೆ ನೀವು ಕೂಡ ಟಾಕ್ಸಿಕ್ ಚಿತ್ರಕ್ಕೆ ಹೋಗ್ತಾ ಇದ್ದೀರಾ? ಈಗಾಗಲೇ ಟಿಕೆಟ್ ಬುಕ್ ಮಾಡಿದ್ರಾ? ಏನ್ ಕತೆ? ಕಮೆಂಟ್ ಮಾಡಿ.